ದೇಶದ ಹೊಸ ಶಿಕ್ಷಣ ಸಚಿವರಾಗಿ ಕರ್ನಾಟಕದ ಬಿಜೆಪಿ ನಾಯಕ ಪ್ರಹ್ಲಾದ್ ಜೋಶಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅತ್ಯಾಚಾರದ ಅಪರಾಧಿಗಳ ಬಿಡುಗಡೆಯನ್ನು ಸಮರ್ಥಿಸಿಕೊಂಡಂತಹ ವ್ಯಕ್ತಿಯನ್ನ ಈಗ ಶಿಕ್ಷಣ ಸಚಿವರನ್ನಾಗಿ ನೇಮಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಲೋಕಸಭೆಯಲ್ಲಿ ಅದೇ ಹೇಳಿಕೆಯನ್ನ ನೀಡಿದಾಗ ಅದನ್ನ ದಾಖಲೆಯಿಂದ ತೆಗೆದುಹಾಕಲಾಯಿತು. ಆದರೆ ಸದನದ ಹೊರಗೆ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಶಿಕ್ಷಣ ವ್ಯವಸ್ಥೆ ವಿರುದ್ಧ ಯುವಜನರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾಗ ಬಿಜೆಪಿ ಶಿಕ್ಷಣ ಸಚಿವಾಲಯದ ಜವಾಬ್ದಾರಿಯನ್ನ ಅತ್ಯಾಚಾರಿಗಳನ್ನ ಸಮರ್ಥಿಸುವಂತ ವ್ಯಕ್ತಿಗೆ ನೀಡಿದೆ. ಅವ್ರು ತುಂಬಾ ಕೆಟ್ಟ ವ್ಯಕ್ತಿ, ಅತ್ಯಾಚಾರಿಗಳಿಗೆ ರಕ್ಷಣೆ ಬೇಕು ಅಂತ ಹೇಳುವಂತ ವ್ಯಕ್ತಿಗಿಂತ ಕೆಟ್ಟ ವ್ಯಕ್ತಿ ಮತ್ತೊಬ್ಬರಿಲ್ಲ ಅಂತ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಪ್ರಧಾನಿ ಅವರ ವರ್ತನೆ ಬಹಳ ವಿಚಿತ್ರವಾಗಿದೆ. ಅವ್ರ ಸಂಪುಟದಲ್ಲಿ ಇಷ್ಟೊಂದು ಜನ ಇದ್ದಾರೆ, ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಬಹುದಾಗಿತ್ತು, ಆದ್ರೆ ಅವರು ಅತ್ಯಾಚಾರಿಗಳನ್ನ ರಕ್ಷಿಸುವವರನ್ನ ನೇಮಕ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. 2022ರಲ್ಲಿ ಪ್ರಹ್ಲಾದ್ ಜೋಶಿ ಬಿಲ್ಕಿಸ್ ಬಾನು ಅವರ ಅತ್ಯಾಚಾರಿಗಳಿಗೆ ಕಾನೂನಿನ ಮೂಲಕ ಜಾಮೀನನ್ನ ನೀಡಲಾಗಿದೆ ಅಂತ ಸಂದರ್ಶನದಲ್ಲಿ ಹೇಳಿದ್ರು. ಆ ಅತ್ಯಾಚಾರಿಗಳ ಬಿಡುಗಡೆ ಬಗ್ಗೆ ಅವರಿಂದ ಯಾವುದೇ ಆಕ್ಷೇಪ ಇರಲಿಲ್ಲ. ಆ ಸಮಯದಲ್ಲಿಯೂ ಕೂಡ ಪ್ರಹ್ಲಾದ್ ಜೋಶಿ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ರು. ಆಗಸ್ಟ್ 15, 2022ರಂದು 11 ಅಪರಾಧಿಗಳನ್ನ ಬಿಡುಗಡೆ ಮಾಡಲಾಯಿತು. ಬಿಲ್ಕಿಸ್ ಬಾನು ಈ ಬಿಡುಗಡೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದಾಗ 1.5 ವರ್ಷದ ನಂತರ 2024ರ ಜನವರಿಯಲ್ಲಿ ಅವರೆಲ್ಲರ ಬಿಡುಗಡೆಯನ್ನ ರದ್ದುಗೊಳಿಸಲಾಯಿತು. ಎಲ್ಲ 11 ಅಪರಾಧಿಗಳನ್ನ ಮತ್ತೆ ಜೈಲಿಗೆ ಕಳಿಸಲಾಯಿತು. ಅಮಿತ್ ಶಾ ಅವರ ಗೃಹ ಸಚಿವಾಲಯದೊಳಗಿನ ಸಮಿತಿ ಆ ಅತ್ಯಾಚಾರಿಗಳ ಬಿಡುಗಡೆಯನ್ನ ಅನುಮೋದಿಸಿತ್ತು. ಅವರನ್ನ ಬಿಡುಗಡೆ ಮಾಡಿದಾಗ ಬಿಜೆಪಿ ಸದಸ್ಯರು ಹಾರಗಳನ್ನ ಹಾಕಿ ತಂದು ಸಿಹಿ ತಿಂಡಿಗಳನ್ನ ವಿತರಿಸಿದ್ರು. ಈ ರೀತಿ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಂತ ಒಬ್ಬ ನಾಯಕನನ್ನ ಈಗ ಶಿಕ್ಷಣ ಸಚಿವರನ್ನಾಗಿ ನೇಮಿಸಲಾಗಿದೆ. ಇದು ತನಗೆ ಹೊಸ ವಿಷಯ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಈ ದೇಶದಲ್ಲಿ 10 ವರ್ಷಗಳಲ್ಲಿ 93,000ಕ್ಕೂ ಹೆಚ್ಚು ಶಾಲೆಗಳನ್ನ ಮುಚ್ಚಲಾಗಿದೆ ಅಥವಾ ವಿಲೀನಗೊಳಿಸಲಾಗಿದೆ. 2013-14ರಲ್ಲಿ ಶಿಕ್ಷಣ ಬಜೆಟ್ ಒಟ್ಟು ಬಜೆಟ್ನ 4.6% ಆಗಿತ್ತು. ಆದ್ರೆ 2025-26ರಲ್ಲಿ ಇದು 2.6% ಇಳಿದಿದೆ. 2009-10ರಿಂದ ರಾಷ್ಟ್ರೀಯ ಬಜೆಟ್ ಪ್ರತಿ ವರ್ಷ 10% ಅಷ್ಟು ಹೆಚ್ಚಾಗ್ತಾ ಇದ್ರೂ ಕೂಡ ಶಿಕ್ಷಣ ಬಜೆಟ್ ಕಡಿಮೆ ಆಗಿದೆ. ಅಂತಹ ಮೋದಿ ಸರ್ಕಾರದ 5ನೇ ಶಿಕ್ಷಣ ಸಚಿವ ಈಗ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ಧಾರವಾಡದಿಂದ 5ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಒಂದು ಫೋಟೋವನ್ನ ಸ್ವತಃ ಪೋಸ್ಟ್ ಮಾಡಿದ್ದಾರೆ. 2023ರ ದಸರಾ ಹಬ್ಬದ ಆ ಒಂದು ಫೋಟೋದಲ್ಲಿ ಅವರು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆಯುವಂತಹ RSS ಮೆರವಣಿಗೆಯಲ್ಲಿ ಭಾಗವಹಿಸಿದ್ದನ್ನು ನಾವು ನೋಡಬಹುದು. ಆ ಸಮಯದಲ್ಲಿ ಅವರು ಕೇಂದ್ರ ಸಚಿವರಾಗಿದ್ರು. 2019ರಲ್ಲಿ RSS ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾಗಲೂ ಕೂಡ ಅವರು ಸಚಿವರಾಗಿದ್ರು. ಅವರು ಅನೇಕ RSS ಕಾರ್ಯಕ್ರಮಗಳಿಗೆ ಹಾಜರಾಗ್ತಾರೆ, ಅದರ ನಾಯಕರಿಗೆ ಗೌರವವನ್ನು ಸಲ್ಲಿಸ್ತಾರೆ, ಮತ್ತೆ RSS ಕಾರ್ಯಕರ್ತರ ಮನೆಗಳಿಗೆ ಭೇಟಿ ನೀಡುವಂತ ಫೋಟೋಗಳನ್ನು ಅವರು ಪೋಸ್ಟ್ ಮಾಡ್ತಾರೆ. ಪ್ರಹ್ಲಾದ್ ಜೋಶಿ ವಿಪಕ್ಷದಿಂದ ರಾತ್ರೋರಾತ್ರಿ ಕರೆತರಲಾದಂತಹ ನಾಯಕರಲ್ಲ. ಅವರು RSS ಶಾಖೆಯಲ್ಲಿ ಬೆಳೆದಂತ ಹಿರಿಯ ನಾಯಕ. ಅವರು ಈ ಸಂಘಟನೆಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದ್ದಾರೆ. ಅಖಿಲೇಶ್ ಯಾದವ್ ಅವರಿಂದ ಹಿಡಿದು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿವರೆಗೆ ಎಲ್ಲರೂ ಕೂಡ ಶಿಕ್ಷಣ RSS ನಿಯಂತ್ರಣದಲ್ಲಿದೆ. ಅದಕ್ಕಾಗಿನೇ ಭಾರತದ ಶಿಕ್ಷಣ ವ್ಯವಸ್ಥೆ ಇವತ್ತು ಹಿಂದುಳಿದಿದೆ ಅಂತ ಹೇಳ್ತಾ ಇರುವಾಗ ಅದೇ ಶಿಕ್ಷಣ ಇಲಾಖೆ ಹೊಣೆಯನ್ನ ಈಗ ಪ್ರಹ್ಲಾದ್ ಜೋಶಿ ವಹಿಸಲಾಗಿದೆ. ಶಿಕ್ಷಣ ಸಚಿವಾಲಯವನ್ನ ನಡೆಸುವಂತಹ ಸಂಸ್ಥೆಯನ್ನ RSS ಅಂತ ಕರೆಯಲಾಗುತ್ತೆ. ಮತ್ತೆ ಅದನ್ನ ನಡೆಸುವಂತಹ ವ್ಯಕ್ತಿ ಸಚಿವರ ಕಚೇರಿಯಲ್ಲಿ ಕುಳಿತುಕೊಳ್ಳುವಂತಹ OSD ಅಂತ ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ತಾರೆ. Because Dharmendra Pradhan never ran the education ministry. Never. The man and the organization that runs the education ministry is called the RSS. And the man who runs it is an OSD sitting in the minister's office. ವಿದ್ಯಾರ್ಥಿಗಳು ನಿಜವಾಗಿಯೂ ಕಿರಿಕಿರಿಗೊಳ್ಳುವಂತ ವಿಷಯ ಏನು ಅಂತ ಅಂದ್ರೆ ಅವರು ಭಾರತದಲ್ಲಿ ವಿದ್ಯಾರ್ಥಿಗಳಾಗೋದಿಕ್ಕೆ ಅವಕಾಶ ಇಲ್ಲ. ಅವ್ರು ಏನ್ ಬಯಸ್ತಾರೋ ಅದನ್ನ ಹೇಳೋದಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅವ್ರಿಗೆ ಪ್ರಶ್ನೆ ಕೇಳೋದಿಕ್ಕೆ ಅವಕಾಶ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಭಾರತದ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲೂ ಕೂಡ RSS ಕಡೆಯ VC ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಈಗ ಅಂತಹ ಶಿಕ್ಷಣ ಇಲಾಖೆಗೆ ಅದೇ RSS ನ ಪ್ರಹ್ಲಾದ್ ಜೋಶಿ ಬಂದ್ಬಿಟ್ಟಿದ್ದಾರೆ. So what the students are really irritated about is that they are not allowed to be students in India. They are not allowed to follow their passion. They are not allowed to say what they want. They're not allowed to ask the questions that they want. They have to buy this nonsensical history that the RSS fantasizes about. They have to buy this structure. Every single university in India, the students should know this, and I'm saying this for them. Every single university in India today has a vice chancellor from the RSS. ಅವರು ಶಿಕ್ಷಣ ಸಚಿವರಾದ ತಕ್ಷಣ ಬರೀ ಹೊಗಳುವಂತ ಪರಿಚಯಗಳೇ ಪ್ರಕಟ ಆಗ್ತಾ ಇವೆ. ಪ್ರಹ್ಲಾದ್ ಜೋಶಿ ಅವರನ್ನ ಬಿಜೆಪಿಯ ಕ್ರೈಸಿಸ್ ಮ್ಯಾನೇಜರ್ ಮತ್ತೆ ಚುನಾವಣಾ ಮಾಸ್ಟರ್ ಮೈಂಡ್ ಅಂತ ವಿವರಿಸಲಾಗ್ತಾ ಇದೆ.
ಅವರನ್ನ ಶಾಂತ ಮತ್ತೆ ಸಂಯಮದ ವ್ಯಕ್ತಿ, ಮೃದು ಭಾಷಿ ಅಂತೆಲ್ಲ ಹೇಳಲಾಗ್ತಾ ಇದೆ. ಪಕ್ಷದ ವಿಶ್ವಾಸಾರ್ಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಈ ಬಿಜೆಪಿ ಸಚಿವರು ಅಥವಾ ಅಧ್ಯಕ್ಷರು ನೇಮಕಗೊಂಡಾಗ್ಲೆಲ್ಲಾನು ಮಾಧ್ಯಮಗಳು ಅವ್ರ ಬಗ್ಗೆ ಇದೇ ರೀತಿ ತುತ್ತೂರಿ ಬಾರಿಸ್ತವೆ. ಕಡೆಗೆ ಎಲ್ಲರ ಪ್ರೊಫೈಲ್ಗಳು ಕೂಡ ಒಂದೇ ರೀತಿನೇ ಇರೋ ಹಾಗೆ ಕಾಣ್ತವೆ. ಈಗ ಪ್ರಹ್ಲಾದ್ ಜೋಶಿ ಹಾಗೆ ಹೀಗೆ ಅಂತೆಲ್ಲ ಹೊಗಳುವಂಥ ಈ ಯಾವ ಪ್ರೊಫೈಲ್ಗಳು ಕೂಡ ಅವರು ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ನಡೆದುಕೊಂಡಂಥ ರೀತಿಯ ಬಗ್ಗೆ ಚಕಾರ ಎತ್ತೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಬೆಳೆಸಿದವರು ಅಂತ ಪ್ರಹ್ಲಾದ್ ಜೋಶಿ ಬಗ್ಗೆ ಹೇಳಲಾಗತ್ತೆ. ಆದ್ರೆ ತಮ್ಮ ಪಕ್ಷವನ್ನ ಕಟ್ಟಿ ಬೆಳೆಸಿದಂಥ ಯಾವುದೇ ವಿಪಕ್ಷದ ನಾಯಕನ ಬಗ್ಗೆ ಇಷ್ಟೆಲ್ಲ ಹೇಳೋದಿಲ್ಲ. ಟಿಕೆಟ್ ನೀಡಿದಾಗ್ಲೆಲ್ಲ ವಿರೋಧ ಪಕ್ಷದೊಳಗಿನ ಅಸಮಾಧಾನ ಮತ್ತೆ ದಂಗೆ ಬಗ್ಗೆ ಬಹಳ ಸುದ್ದಿ ಆಗತ್ತೆ. ಆದ್ರೆ ಅದೇ ಬಿಜೆಪಿ ಒಳಗೆ ಅದೇ ವಿಷಯ ಏನಾದ್ರೂ ನಡೆದ್ರೆ ಈ ಮಾಧ್ಯಮಗಳು ಅಂಥದನ್ನ ಮರೆಮಾಚುತ್ತವೆ. ಜೋಶಿಯ ಸಂಘಟನಾ ಸಾಮರ್ಥ್ಯದ ಬಗ್ಗೆ ಇಷ್ಟೊಂದು ಹೊಗಳಲಾಗ್ತಾ ಇದ್ರೆ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಅನ್ನ ನಿರಾಕರಿಸಿದ ನಂತರ ಹಲವಾರು ನಾಯಕರು ಯಾಕೆ ಪ್ರಹ್ಲಾದ್ ಜೋಶಿ ವಿರುದ್ಧ ಆರೋಪವನ್ನ ಮಾಡಿದ್ರು? ಆ ಚುನಾವಣೆಯಲ್ಲಿ ಬಿಜೆಪಿ ಸೋತ್ ಹೋಯ್ತು. ಮತ್ತೆ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಜೋಶಿ ವಿರುದ್ಧ ಗಂಭೀರ ಆರೋಪಗಳನ್ನ ಬಿಜೆಪಿ ನಾಯಕರು ಹೊರಡಿಸಿದ್ರು. ಆ ಸಮಯದಲ್ಲೇ ಪ್ರಹ್ಲಾದ್ ಜೋಶಿ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಸ್ಪರ್ಧಿ ಅಂತ ಕೂಡ ಪರಿಗಣಿಸಲಾಗಿತ್ತು. ಮತ್ತೆ ಟಿಕೆಟ್ ಹಂಚಿಕೆಯು ಕೂಡ ಅದಕ್ಕೆ ಸಂಬಂಧಪಟ್ಟಿತ್ತು. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಕೊಡಿಸೋದಾಗಿ ನಂಬಿಸಿ ಮಾಜಿ ಶಾಸಕರ ಪತ್ನಿಯಿಂದ 5 ಕೋಟಿ ರೂಪಾಯಿ ಸುಲಿಗೆ ಮಾಡಲಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರ ಸಹೋದರ ಗೋಪಾಲ್ ಜೋಶಿ, ಅವರ ಮಗ ಅಜಯ್ ಜೋಶಿ, ಸಹೋದರಿ ವಿಜಯಲಕ್ಷ್ಮಿ ಜೋಶಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು. ಆದ್ರೆ ಈ ವರ್ಷ ಮಾರ್ಚ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಆ ಒಂದು ಪ್ರಕರಣವನ್ನ ರದ್ದುಗೊಳಿಸಿದೆ. ಆಗ ನನಗೂ ಗೋಪಾಲ್ ಜೋಶಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ಪತ್ರಕರ್ತೆ ಗೌರಿ ಲಂಕೇಶ್ ಪ್ರಹ್ಲಾದ್ ಜೋಶಿ ವಿರುದ್ಧ 2 ಲೇಖನಗಳನ್ನ ಬರೆದಿದ್ರು. ಪ್ರಹ್ಲಾದ್ ಜೋಶಿ ಅವರ ಆಪ್ತ ಸಹಾಯಕ ಗೌರಿ ಲಂಕೇಶ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು. ಗೌರಿ ಲಂಕೇಶ್ ಅವರಿಗೆ ಶಿಕ್ಷೆ ಮತ್ತೆ ದಂಡವನ್ನ ವಿಧಿಸಲಾಯಿತು. ಪ್ರಹ್ಲಾದ್ ಜೋಶಿ ಧಾರವಾಡದಿಂದ 5 ಬಾರಿ ಸಂಸದರಾಗಿ ಆಯ್ಕೆಯಾದರು. 7 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿದ್ರು. ಪ್ರಹ್ಲಾದ್ ಜೋಶಿ ಧಾರವಾಡಕ್ಕೆ ಅದೇನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ? ಸತತ 5 ಬಾರಿ ಗೆಲುವಿಗೆ ಅವ್ರು ಯಾವ ಕೆಲಸ ಆಧಾರ ಆಗಿದೆ? ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೂ ವಿವಾದದ ಬಗ್ಗೆ ಆರೋಪವನ್ನ ಮಾಡಿದ್ರು. ಆ ಸಮಯದಲ್ಲಿ ಪ್ರಹ್ಲಾದ್ ಜೋಶಿ ಕಾನೂನು ಕ್ರಮವನ್ನು ಕೈಗೊಳ್ಳೋದಾಗಿ ಬೆದರಿಕೆಯನ್ನು ಹಾಕಿದ್ರು. ಧಾರವಾಡ ಮತ್ತೆ ಬೆಳಗಾವಿ ನಡುವಿನ 3 ಗಂಟೆಗಳ ಪ್ರಯಾಣವನ್ನ 1 ಗಂಟೆಗೆ ಇಳಿಸುವಂತಹ ರೈಲು ಯೋಜನೆ 40 ವರ್ಷಗಳಿಂದ ಸ್ಥಗಿತಗೊಂಡಿರೋದ್ರ ಬಗ್ಗೆ ವರದಿಗಳು ಹೇಳ್ತಾನೆ ಇವೆ. ಪ್ರಹ್ಲಾದ್ ಜೋಶಿ 22 ವರ್ಷಗಳಿಂದ ಇಲ್ಲಿ ಸಂಸದರಾಗಿದ್ದಾರೆ ಮತ್ತೆ ಒಂದೇ ಒಂದು ರೈಲು ಮಾರ್ಗ ಕೂಡ ಪೂರ್ಣಗೊಂಡಿಲ್ಲ. ಮೋದಿ ಸರ್ಕಾರ 2014ರಿಂದ ಅಧಿಕಾರದಲ್ಲಿದೆ. 2019ರಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ 73 ಕಿಲೋಮೀಟರ್ ಮಾರ್ಗಕ್ಕೆ ಒಪ್ಪಿಗೆಯನ್ನು ನೀಡಿತ್ತು. ಆದ್ರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಯೋಜನೆ ಇನ್ನೂ ಕೂಡ ಪ್ರಗತಿಯಲ್ಲಿಲ್ಲ ಅಂತ ವರದಿ ಹೇಳುತ್ತೆ. ಇನ್ನು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಡ್ಡಗಾಲಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ಆದ್ರೆ ಜುಲೈ 2021ರವರೆಗೆ ಬಿಜೆಪಿ ಇಲ್ಲಿ ಅಧಿಕಾರದಲ್ಲಿದ್ದಾಗ ಕೆಲಸ ಯಾಕೆ ಪ್ರಾರಂಭ ಆಗಿಲ್ಲ? ಭೂ ಸ್ವಾಧೀನ ಪ್ರಕ್ರಿಯೆ ಯಾಕೆ ಪೂರ್ಣಗೊಂಡಿಲ್ಲ? ಹುಬ್ಬಳ್ಳಿಯ ಈದ್ಗಾ ಮೈದಾನ ಕರ್ನಾಟಕದ ಕೋಮು ಸಂಘರ್ಷದ ಇತಿಹಾಸದಲ್ಲಿ ಒಂದು ಪ್ರಮುಖ ವಿಷಯ. ಅದು 1994ರಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ RSS ಕಾರ್ಯಕರ್ತರು ಕರ್ಫ್ಯೂ ಅನ್ನ ಧಿಕ್ಕರಿಸಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಗೋಲಿಬಾರ್ನಲ್ಲಿ 6 ಜನರು ಸಾವನ್ನಪ್ಪಿದ್ರು ಮತ್ತೆ ಹುಬ್ಬಳ್ಳಿಯಲ್ಲಿ ಗಲಭೆಗಳು ಭುಗಿಲೆದ್ವು. 1994ರಲ್ಲಿ ಉಮಾ ಭಾರತಿ ಹುಬ್ಬಳ್ಳಿಗೆ ಪ್ರವೇಶ ಮಾಡೋದ್ರೊಂದಿಗೆ ಪ್ರಹ್ಲಾದ್ ಜೋಶಿ ಅವರ ರಾಜಕೀಯ ಜೀವನ ಪ್ರಾರಂಭ ಆಯಿತು. ಮುಂದಿನ ವರ್ಷಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚು ಮಾಡೋದಕ್ಕೆ ಬಿಜೆಪಿ ಈ ಒಂದು ಘಟನೆಯನ್ನ ಬಳಸ್ಕೊಳ್ತು. ಪ್ರಹ್ಲಾದ್ ಜೋಶಿ ವಿರುದ್ಧ 4 ಪ್ರಕರಣಗಳು ದಾಖಲಾಗಿದ್ರ ಬಗ್ಗೆ ADRನ myNeta.com ಉಲ್ಲೇಖ ಮಾಡಿದೆ. ಎಲ್ಲಾನು 1995ರಿಂದ 1998ವರೆಗಿನವು. ಆದ್ರೆ 2024ರ ತಮ್ಮ ಅಫಿಡೇವಿಟ್ ನಲ್ಲಿ ಪ್ರಹ್ಲಾದ್ ಜೋಶಿ ತಮ್ಮ ವಿರುದ್ಧ ಯಾವುದೇ ಪ್ರಕರಣಗಳೇ ಇಲ್ಲ ಅಂತ ಹೇಳಿದ್ದಾರೆ. 2018ರಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಯಿತು. ಅವರು ಹುಬ್ಬಳ್ಳಿಯ ಒಂದು ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ್ರು ಮತ್ತೆ ಅಲ್ಲಿನ ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಲಾಗಿದೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗಳು ನಡೀತಾ ಇದ್ವು. ಅವರ ಈ ಹೇಳಿಕೆಗಾಗಿ ಅವ್ರ ವಿರುದ್ಧ ಪ್ರಕರಣ ದಾಖಲಿಸೋದಕ್ಕೆ ಕಾರಣ ಆಯಿತು. 2 ಧಾರ್ಮಿಕ ಸಮುದಾಯಗಳ ನಡುವೆ ದ್ವೇಷ ಪ್ರಚೋದಿಸಿದ ಮತ್ತೆ ಧಾರ್ಮಿಕ ಭಾವನೆಗಳನ್ನ ಉದ್ದೇಶಪೂರ್ವಕವಾಗಿ ನೋಯಿಸಿದಂತಹ ಆರೋಪ ಅವ್ರ ಮೇಲಿತ್ತು. ADR ವರದಿಯ ಪ್ರಕಾರ 2019 ಮತ್ತೆ 2024ರ ನಡುವೆ ಪ್ರಹ್ಲಾದ್ ಜೋಶಿ ಅವರ ನಿವ್ವಳ ಮೌಲ್ಯ 11 ಕೋಟಿಯಿಂದ 21 ಕೋಟಿಗೆ ಏರಿದೆ. 5 ವರ್ಷಗಳಲ್ಲಿ 89% ಹೆಚ್ಚಾಗಿದೆ. ಫೆಬ್ರವರಿ ಮಾರ್ಚ್ 2022ರಲ್ಲಿ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಸಾವಿರಾರು ವಿದ್ಯಾರ್ಥಿಗಳ ವಿಷಯ ಬೆಳಕಿಗೆ ಬಂದಾಗ ವಿದೇಶಗಳಲ್ಲಿ ವೈದ್ಯಕೀಯ ಅಧ್ಯಯನದಲ್ಲಿರುವಂತಹ ಸುಮಾರು 90% ಭಾರತೀಯ ವಿದ್ಯಾರ್ಥಿಗಳು ಭಾರತದ ಅರ್ಹತಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗೋದಕ್ಕೆ ವಿಫಲರಾಗಿ ವಿದೇಶಗಳಿಗೆ ಹೋಗ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ರು. ಜೋಶಿ ಅವರ ಹೇಳಿಕೆಗೆ ವಿದ್ಯಾರ್ಥಿಗಳು ಮತ್ತೆ ಪ್ರತಿಪಕ್ಷಗಳಿಂದ ಮತ್ತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಖಂಡನೆ ವ್ಯಕ್ತ ಆಗಿತ್ತು. ಅವ್ರ ಹೇಳಿಕೆಗಳನ್ನ ಅಸಂವೇದನಾಶೀಲ ಅಂತ ಕರೆಯಲಾಯಿತು. ಪ್ರಹ್ಲಾದ್ ಜೋಶಿ ಈಗ ಹೊಸ ಶಿಕ್ಷಣ ಸಚಿವರಾಗಿದ್ದಾರೆ. ಅವರು ಸುಧಾರಿಸೋದಕ್ಕೆ ಬಯಸಿದ್ರೆ ಮೊದಲು ಅವ್ರು BA ಪಡೆದಂತ ಧಾರವಾಡ ಕಾಲೇಜನ್ನು ರಾಷ್ಟ್ರ ಮಟ್ಟಕ್ಕೆ ಏರಿಸಬೇಕು.
ರಾಜ್ಯಗಳಲ್ಲಿ ಕಾಲೇಜ್ ಕಟ್ಟಡಗಳಿವೆ, ಆದ್ರೆ ಅವುಗಳಿಗೆ ಕಾಲೇಜ್ ಅನ್ನುವಂಥ ಒಂದು ಖ್ಯಾತಿ ಮತ್ತೆ ವಿಶ್ವಾಸಾರ್ಹತೆ ಕೊರತೆ ಇದೆ. ಇದು ಯುವ ಜನರನ್ನ ನಿರುದ್ಯೋಗಿಗಳನ್ನಾಗಿಸಿದ ಮತ್ತೆ ದೇಶದ ಪ್ರಗತಿಯನ್ನ ಸಾಧಾರಣ ಮಟ್ಟಕ್ಕಿಳಿಸಿದಂಥ ಸಂಗತಿಯಾಗಿದೆ. ಅವರಿಗೆ ತಮ್ಮೆದುರಿನ ಸವಾಲುಗಳು ಅರ್ಥ ಆಗ್ತವ? ವೀಕ್ಷಕರ ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.